ನಮಸ್ಕಾರ ಪ್ರಿಯ ವೀಕ್ಷಕರೇ. ಕನ್ನಡ ಎಂದರೆ ಅದು ಬರೀ ಕನ್ನಡವಲ್ಲ, ಅದು ಒನ್ನುಡಿ, ಅದು ಚೆನ್ನುಡಿ, ಕನ್ನಡ ನುಡಿ. ನಮ್ಮ ಸ್ವಾಭಿಮಾನಿ ಕನ್ನಡಿಗರ ನುಡಿ ಸದಾ ನಮ್ಮೆಲ್ಲರ ಉಸಿರು ಕನ್ನಡ ನುಡಿ. ಈ ಕನ್ನಡಿಗರ ಸ್ವಾಭಿಮಾನದ ಪ್ರತೀಕ ಕನ್ನಡ, ಕನ್ನಡ, ಕನ್ನಡ. ಪ್ರಿಯ ವೀಕ್ಷಕರೇ, ಕರ್ನಾಟಕ ಏಕೀಕರಣವಾಗಿ ಅಥವಾ ಕನ್ನಡದ ಒಗ್ಗೂಡುವಿಕೆ, ನೆಲೆಗಳ ಒಗ್ಗೂಡುವಿಕೆ ಆಗಿ 70 ವರ್ಷಗಳ ಸಂದರ್ಭದಲ್ಲಿ ನಾವಿದ್ದೇವೆ. 70ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಏಕೀಕರಣಕ್ಕಾಗಿ ದುಡಿದಂಥ ಮಹಾನ್ ಏಕೀಕರಣದ ಹೋರಾಟಗಾರರಾದಂಥ ಎಲ್ಲರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಲೇಬೇಕು. ಕನ್ನಡ ನುಡಿ, ಸಂಸ್ಕೃತಿ, ಪರಂಪರೆ, ಇತಿಹಾಸ ಇವೆಲ್ಲವನ್ನು ಅವಲೋಕಿಸಿದಾಗ ಇಲ್ಲಿ ಆಲೂರ ವೆಂಕಟರಾಯರು ಕನ್ನಡದ ಕುಲಪುರೋಹಿತರು, ಅವರ ಕಾಲಘಟ್ಟದಿಂದ ಇಲ್ಲಿಯವರೆಗೆ ಎಲ್ಲರೂ ಕಲಾವಿದರು, ಸಾಹಿತಿಗಳು, ಚಿಂತಕರು, ವಿಮರ್ಶಕರು, ಪತ್ರಿಕೋದ್ಯಮದ ಎಲ್ಲ ಮಿತ್ರರು, ಅಂದಿನ ಮುದ್ರಣ ಮಾಧ್ಯಮದ ಮಿತ್ರರು ಹೆಚ್ಚಾಗಿ, ಇಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಅಂದು ಮುದ್ರಣ ಮಾಧ್ಯಮವೇ ಹೆಚ್ಚು ಕೆಲಸವನ್ನು ಮಾಡಿತ್ತು. ಅಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡದ ಒಕ್ಕೂಟದ ಹೋರಾಟಕ್ಕೆ ಎಲ್ಲರೂ ಕೈ ಜೋಡಿಸಿ ಈಗ ಅಖಂಡ ಕರ್ನಾಟಕದ ಏಕೀಕರಣದ ಸಲುವಾಗಿ ಮಾಡಿದಂಥದ್ದನ್ನು ನಾವು ಸ್ಮರಿಸಬಹುದು. ಎಲ್ಲ ಕನ್ನಡಿಗರು ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ, ಆಚರಣೆ ಮಾಡ್ತಿದ್ದೇವೆ. ನಾವು 70 ವರ್ಷಗಳ ಕಾಲ ಈಗ ಈ ಏಕೀಕರಣ ಸಂದರ್ಭದಲ್ಲಿ 70 ವರ್ಷಗಳ ಕಾಲದ ಏಕೀಕರಣ ಸಂದರ್ಭದಲ್ಲಿ ನಾವು ಎಲ್ಲರನ್ನು ಸ್ಮರಿಸಲೇಬೇಕು, ನೆನೆಯಲೇಬೇಕು. ನೆನೆದು ಭಾವುಕರಾಗಿ ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕಾಗುತ್ತದೆ. ಕನ್ನಡದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ದ ರಾ ಬೇಂದ್ರೆ, ಎಲ್ಲ 8 ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಹಾಗೆ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಪುರಸ್ಕೃತರಾದಂಥ ಶ್ರೀ ಎಸ್ ಎಲ್ ಭೈರಪ್ಪನವರು, ವೀರಪ್ಪ ಮೊಯ್ಲಿಯವರು, ಹಾಗೆ ಎಲ್ಲ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ಹಾಗೂ ಎಲ್ಲ ಕವಿಗಳು, ಸಹೃದಯ ಬಂಧುಗಳನ್ನು ನೆನೆಯುತ್ತಾ ಅವರೆಲ್ಲರ ಒಗ್ಗೂಡುವಿಕೆಯಿಂದ ಎಲ್ಲರ ಹೋರಾಟದ ಪ್ರತಿಫಲವಾಗಿ ಈ ಕರ್ನಾಟಕ ಇವತ್ತು ಒಂದು ಸುಂದರ ಸರ್ವ ಜನಾಂಗದ ಶಾಂತಿಯ ತೋಟವಾಗಿದೆ. ಕನ್ನಡ ನುಡಿ ಸದಾ ಹಸಿರಾಗಿರಲಿ, ಸದಾ ಉಸಿರಾಗಿರಲಿ. ಕನ್ನಡಿಗರು ನಾವೆಲ್ಲ ಒಂದಾಗೋಣ, ಒಟ್ಟಾಗಿ ಬಾಳೋಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಮಸ್ಕಾರ.